ಸೊ ಈಗ ಕರೆಯೋಣ ನಮ್ಮ ಮುಂದಿನ ಐಡಿಯಾ ಬಾಸ್ನ. ಇಷ್ಟು ಸಮಯದಲ್ಲಿ ಎಷ್ಟೊಂದು ಲೈಫ್ ಸೇವಿಂಗ್ ಐಡಿಯಾಸ್ಗಳಿಗೆ ಫಂಡಿಂಗ್ ಸಿಕ್ಕಿದೆ. ಅದು ಗಾಯವನ್ನು ವಾಸಿ ಮಾಡೋ ಫೈಬ್ರೋ ಹಿಲ್ ಬ್ಯಾಂಡೇಜಿಗಿರ್ಬೋದು, ಅದನ್ನು ಸಿಲ್ಕಿಂದ ಮಾಡಿದ್ರು, ಅಥವಾ ಗುಂಡಿಲಿ ಬಿದ್ದಿರೋರ್ನ ಬದುಕ್ಸೋಕೆ ಮಾಡಿದಂತಹ ರೆಸ್ಕ್ಯೂ ಬೋಟ್ ಇರ್ಬೋದು, ಅಥವಾ ಮೀನುಗಾರರ ಜೀವನ ಕಾಪಾಡುವಂತಹ ಜಾಕೆಟ್ ಇರ್ಬೋದು. ಅವ್ರ 3 ಜನಕ್ಕಂತೂ ಫಂಡಿಂಗ್ ಸಿಕ್ತು. ಆದ್ರೆ ನಮಗೆ ಗೊತ್ತಿದ್ದಂತ ಇನ್ನೊಂದು ಟೆಕ್ನಾಲಜಿ, ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಂತ ಟೆಕ್ನಾಲಜಿ, ಆದ್ರೂ ಅವ್ರಿಗೆ ನಿಮ್ಮ ಸಹಕಾರ ಸಿಗ್ಲಿಲ್ಲ. ಬನ್ನಿ ಅವ್ರನ್ನೇ ಕೇಳೋಣ ಯಾಕೆ ಈ ರೀತಿ ಆಯ್ತು ಅಂತ, ಮತ್ತೆ ಏನ್ ತಂದಿದ್ದಾರೆ ಅಂತ. ಕರೆಯೋಣ ಟೀಮ್ ಎಪಿ ರಿಲೀಫ್ನ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಕಳೆದ ಸಲ ನೀವು 3 ಜನ ಬಂದಿದ್ರಿ, ಇವತ್ತು ಹೊಸ ಮೆಂಬರ್ ಕೂಡ ಜಾಯ್ನ್ ಆಗಿದ್ದಾರೆ. ಇವರು ವೈಭವ್ ಜೈಸ್ವಾಲ್, ಇವರು ನಮ್ಮ ಹೆಡ್ ಆಫ್ ಇಂಜಿನಿಯರಿಂಗ್. ಸೊ ಟೈಟನ್ಸ್, ಒಂದ್ಸತಿ ನೋಡೋಣ ಇವರು ಹಿಂದಿನ ಸಲ ಬಂದಿದ್ದಾಗ ಏನಾಗಿತ್ತು ಅಂತ. ಟೈಟನ್ಸ್ ಪೂರ್ತಿ ಪ್ರಪಂಚದಲ್ಲಿ ಇವತ್ತು ಕೂಡ ಸೀಜರ್ಸ್ ನ ರೋಗಕ್ಕಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ಟ್ಯಾಬು ಅಂತ ಅನ್ಕೋತಾರೆ. ಆದ್ರೆ ಏನು, ಸೀಜರ್ ನ ಪೇಷಂಟ್ಗೆ ಅದು ಬರೋದಕ್ಕಿಂತ ಮುಂಚೆ ಯಾವ್ದಾದ್ರು ಸ್ಮಾರ್ಟ್ ವಾಚ್ ಇದೆಯಾ ಅವ್ರನ್ನ ಅಲರ್ಟ್ ಮಾಡುವಂತದ್ದು, ಮತ್ತೆ ಪೂರ್ತಿ ಅಟ್ಯಾಕ್ ನ ಪ್ರಿವೆಂಟ್ ಮಾಡುವಂತದ್ದು? ಸೊ ಟೈಟನ್ಸ್, ನಾವು ತಂದಿದ್ದೀವಿ ಎಪಿ ರಿಲೀಫ್. ಎಪಿ ರಿಲೀಫ್ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ ವೇರಬಲ್. ಇದು ಸೀಜರ್ಸ್ ಬರೋಕ್ ಮುಂಚೆನೆ ಯೂಸರ್ಸ್ ನ ಅಲರ್ಟ್ ಮಾಡುತ್ತೆ. ಮತ್ತೆ ಟೈಟನ್ಸ್, ಈ ಎಪಿ ರಿಲೀಫ್ ನ ಪ್ರಪಂಚದಲ್ಲಿ ಯಾವೆಲ್ಲ ಪೇಷಂಟ್ಸ್ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅವರ ಮನೆಗಳಿಗೆ ಕಳಿಸೋದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು 2 CR ಫಾರ್ 10% ಇಕ್ವಿಟಿ. ಕಾಯಿಲೆ ತುಂಬಾ ದೊಡ್ಡದಿದೆ, ಆದ್ರೆ ನೀವು ಏನ್ ಸೊಲ್ಯೂಷನ್ ಮಾಡ್ತಿದ್ದೀರಾ ಅದರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನ ಅವಶ್ಯಕತೆ ಇದೆ. ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕೆ ನಾನು ನಿಮ್ ಜೊತೆ ಕೈ ಮಿಲಾಯಿಸೋದಕ್ಕೆ ಆಗೋದಿಲ್ಲ. ಇವತ್ತಿನ ಡೇಟಲ್ಲಿ ಕರೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ. ಸೊ ನಮಗೆ ಹೇಳಿ, ಇಲ್ಲಿಂದ ಹೋದ್ಮೇಲೆ ನೀವು ನಿಮ್ಮ ಟೀಮ್ ಜೊತೆ ಅಂತೂ ಡಿಸ್ಕಸ್ ಮಾಡಿರ್ತೀರಾ. ಏನ್ ಅನ್ನಿಸ್ತು ನಿಮಗೆ ಫಂಡಿಂಗ್ ಯಾಕೆ ಸಿಕ್ಕಿಲ್ಲ ಅನಿಸ್ತು? ಒಂದು ವಿಷಯ ನಾವು ಕಂಡುಕೊಂಡಿದ್ದು, ಕಮ್ಯುನಿಕೇಶನ್ ಏನಿತ್ತು ಟೈಟನ್ಸ್ ಮತ್ತೆ ನಮ್ಮ ಮಧ್ಯೆ, ನಾವು ಚೆನ್ನಾಗಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಲ್ಲ ಬಹುಶಃ. ಮತ್ತೆ ಮಾರ್ಕೆಟ್ ನ ಸೈಜ್ ಏನಿದೆ ಅದನ್ನು ಕೂಡ ನಾವು ಅವ್ರವರೆಗೆ ತಲುಪಿಸೋದಕ್ಕೆ ವಿಫಲರಾಗಿದ್ದೀವಿ ಅಂತ. ಅದ್ ಯಾಕಂದ್ರೆ ಎಪಿಲೆಪ್ಸಿ ನಾವ್ ಅನ್ಕೊಂತೀವಿ ಇದು ಬರೀ ಸೀಜರ್ ಕಾಯಿಲೆ ಬಗ್ಗೆ ಅಂತ, ಆದ್ರೆ ನಾನು ಹೇಳ್ದಾಗೆ ಈ ಸೀಜರ್ ಕಾಯಿಲೆ ಒಂದು ಸಿಂಪ್ಟಮ್. ಸೊ ಸ್ಟ್ರೋಕ್ ಪ್ರಿವೆನ್ಷನ್ ಮತ್ತೆ ನೀವು ಪೋಸ್ಟ್ ಬ್ರೈನ್ ಸರ್ಜರಿ ಪೇಷಂಟ್ ನ ತಗೊಂಡ್ರೆ ಅವಾಗ ಮಾರ್ಕೆಟ್ ತುಂಬಾ ದೊಡ್ಡದಾಗುತ್ತೆ ಇದ್ರದ್ದು. ಮತ್ತೆ ಈ ತರದ್ದು ಮಾರ್ಕೆಟ್ ಅಲ್ಲಿ ಇಲ್ಲ ಎಲ್ಲೋ. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು. ಅದು ನಮ್ಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ನಾವೇನು ಅವ್ರವರೆಗೂ ತಲುಪೋದಕ್ಕೆ ಸಾಧ್ಯ ಆಗಿಲ್ವಲ್ಲ, ಅದರಿಂದ ಸೋತ್ವಿ ಅಂತ. ನಿಮ್ಮ CTO ಅವ್ರು ಕೂಡ ಇಲ್ಲ ಇದ್ದಾರೆ ಅಂದ್ರೆ, ಕಳೆದ ಬಾರಿ ನಿಮಗೆ ತುಂಬಾ ಹೊಗಳಿಕೆ ಸಿಕ್ಕಿತ್ತು. ಏನ್ ಯೋಚನೆ ಮಾಡಿದ್ರಿ, ಏನ್ ಹೊಸತನ ತಂದ್ರಿ? ಲಾಸ್ಟ್ ಟೈಮ್ ನಮ್ಗೆ ಏನ್ ಫೀಡ್ಬ್ಯಾಕ್ ಸಿಕ್ಕಿತ್ತು, ಡಿಸೈನ್ ಇಸ್ ಲೈಕ್ ನಾಟ್ ಅಪ್ ಟು ದ ಮಾರ್ಕ್ ಅಂಡ್ ಪ್ಯಾರಾಮೀಟರ್ಸ್ ಅಕ್ಯುರೇಟ್ ಆಗಿರಲ್ಲ ಅಂತ. ಅಂಡ್ ಮಾರ್ಕೆಟ್ನಲ್ಲಿ ಬೇರೆ ವೇರಿಯಬಲ್ಸ್ ಕೂಡ ಇದೆ. ನಾವಾಗ್ಲೇ ಪ್ರೊಡಕ್ಷನ್ ಡಿವೈಸ್ ಮಾಡ್ತಾ ಇದ್ವಿ ವಿಚ್ ಇಸ್ ಲೈಕ್ ಅಪ್ ಟು ದ ಮಾರ್ಕ್. ರೈಟ್ ನಾವು ಆ ಹೊಸ ಡಿವೈಸ್ ಹಾಕೊಂಡಿದೀನಿ, ನ್ಯೂ ವಾಚ್. ಇದನ್ನ ನೀವು ಪ್ರೀವಿಯಸ್ ಒನ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಅಂಡ್ ಇದು ಗೊತ್ತೂ ಆಗೋದಿಲ್ಲ ಇದು ಹೆಲ್ತ್ ಪ್ಯಾರಾಮೀಟರ್ಸ್ ನ ಡಿಟೆಕ್ಟ್ ಮಾಡುತ್ತೆ ಅಂತ. ಇದರಲ್ಲಿ ECG ಇದೆ, ಹಾರ್ಟ್ ರೇಟ್ ಇದೆ, ಮತ್ತೆ ಇನ್ನ ಎಷ್ಟೊಂದು ಹೆಲ್ತ್ ಪ್ಯಾರಾಮೀಟರ್ಸ್ ಇದೆ. ಇದು ಒಂದು ಮಿನಿ ಮಾಸ್ಟರ್ ಡಿವೈಸ್ ಇದ್ದಂಗೆ. ನೀವು ಮೊದಲನೇ ಸಲ ಇಲ್ಲಿಗೆ ಬಂದಿದ್ದಾಗ ಪ್ರಿಯಾಂಕಾ ಮತ್ತೆ ಅರ್ಚನಾ ಅವರು ಇಲ್ಲಿ ಇರ್ಲಿಲ್ಲ ನಿಮ್ಮ ಪಿಚ್ ನ ಕೇಳೋದಕ್ಕೆ. ಸೊ ಇವತ್ತು ನೀವು ಅವರಿಗೆ ನಿಮ್ಮ ಪ್ರಾಡಕ್ಟ್ ನ ತೋರಿಸಿ ಮತ್ತೆ ತಿಳಿಸಿ ನಿಮ್ ವಿಷಯನ. ಎಸ್, ನಾನು ಟ್ರೈ ಮಾಡಿದ್ಮೇಲೆ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ, ಅದು ನೀವು ಮಾಡ್ತಿರೋ ಕಾಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನನ್ನ ಫ್ಯಾಮಿಲಿಲೇ ಒಂದು ಮಗು ಇದೆ, ಅವ್ರಿಗೂ ಸೀಸರ್ಸ್ ಅಟ್ಯಾಕ್ ಆಗುತ್ತೆ. ಅದಂತೂ ತುಂಬಾನೇ ದೊಡ್ಡ ಸವಾಲಿನ ವಿಷಯ. ಪೇರೆಂಟ್ಸ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಮಕ್ಕಳು ಆಚೆ ಇರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಮತ್ತೆ ಯಾರಿಗೂ ಏನೂ ಐಡಿಯಾ ಇರೋದಿಲ್ಲ ಯಾವಾಗ ಅಟ್ಯಾಕ್ ಆಗುತ್ತೆ ಅಂತ. ಮತ್ತೆ ಇದ್ರ ಬಗ್ಗೆ ನನ್ಗೆ ಒಂದ್ ಸ್ವಲ್ಪ ಕೀನ್ನೆಸ್ ಅಂತ ಒಂದ್ ಸ್ವಲ್ಪ ಹೇಳ್ತೀನಿ. ನೀವು ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 12 ತರದ ಸೀಸರ್ಸ್ ಇದಾವೆ. ಎಲ್ಲರೂ ಅನ್ಕೋತಾರೆ ಈ ರೀತಿ ನಡ್ಗೋದು ಮಾತ್ರ ಸೀಸರ್ ಅಂತ, ಆದ್ರೆ ಅದೊಂದೇ ಸೀಸರ್ ಅಲ್ಲ, ಅದು ಬರೀ 10% ಆಫ್ ಸೀಸರ್ ಅಷ್ಟೇ. 12 ತರದ ಸೀಸರ್ಸ್ ಇದಾವೆ, ಅದ್ರಲ್ಲಿ ಏನು ಆಗಲ್ಲ. ಅವನ್ನ ನಾವು ಆಬ್ಸೆಂಟ್ ಸೀಸರ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಏನು ಆಕ್ಟಿವಿಟಿ ನಡೆಯಲ್ಲ, ಬರೀ ನೋಡ್ತಾ ಇರುತ್ತಷ್ಟೇ ಮಗು. ಮತ್ತೆ ಇನ್ನೊಂದ್ ತರದಲ್ಲಿ ಒಂಥರ ನಗ್ತಾ ಇರುತ್ತಷ್ಟೇ, ಅದನ್ನ ಜೆಲೆಸ್ಟಿಕ್ ಸೀಸರ್ ಅಂತಾರೆ. ಜನ ಅನ್ಕೋತಾರೆ ನಗುಮುಖದ ಮಗು ಅಂತ, ಆದ್ರೆ ಆಕ್ಚುಲಿ ಅವನಿಗೆ ಸೀಸರ್ ಆಗಿರುತ್ತೆ. ಸೊ ಈ ತರ ಬೇರೆ ಬೇರೆ ತರದ ಸೀಸರ್ಸ್ ಇದಾವೆ. ನೀವೇನು ಹೇಳಕ್ ಇಷ್ಟಪಡ್ತೀರಿ?
ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಏನೆಲ್ಲ ಸೆನ್ಸರ್ಸ್ ನಾವು ಇಂಟಿಗ್ರೇಟ್ ಮಾಡಿದೀವಿ. ದಿಸ್ ಇಸ್ ಫ್ರಮ್ ಅ ಲಾರ್ಜ್ ಸ್ಟಡಿ ಆಫ್ ಬಯೋಕ್ಲಿನಿಕ್ ಅಂಡ್ ಜಾನ್ ಹಾಪ್ಕಿನ್ಸ್. ಸೊ ಅದರಲ್ಲಿ ನಾನು ಕೂಡ ಆ ಸ್ಟಡಿನಲ್ಲಿ ಪಾರ್ಟ್ ಆಗಿದ್ದೆ. ವಿ ಇಂಟಿಗ್ರೇಟ್ ದೀಸ್ ಆಲ್ ಡೇಟಾ ಟುಗೆದರ್. ಈ 6 ಸೆನ್ಸರ್ಸ್, ಅದರಲ್ಲಿ ಅಟ್ ಲೀಸ್ಟ್ 3 ಸೆನ್ಸರ್ಗಳು ದೇ ಆಕ್ಟ್ ಟುಗೆದರ್. ಆ ಚೇಂಜಸ್ ಶುಡ್ ಹ್ಯಾಪನ್ ಟುಗೆದರ್. ಸೊ ದೆನ್ ದಟ್ ಈಸ್ ದ 90% ಚಾನ್ಸ್ ಅದು ಆ ಪೇಷಂಟ್ಗೆ ಸ್ಟ್ರೋಕ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ಸೀಸರ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಇದು ಅಲರ್ಟ್ ಆಯ್ತು, ಬಟ್ ಪ್ರಿವೆನ್ಷನ್ ಮಾತ್ರ ನೀವು ಎಮರ್ಜೆನ್ಸಿ ಕಾಲ್ ಮಾಡಬೇಕು. ಎಮರ್ಜೆನ್ಸಿ ಕಾಲ್ ಮಾಡಿ, ಇಲ್ಲ ಪೇಷಂಟ್ ಟ್ಯಾಬ್ಲೆಟ್ ತಗೋಬಹುದು. ಇಸ್ ಇಟ್ ಅಡ್ವೈಸಬಲ್ ಅಂದ್ರೆ ಸೀಸರ್ ಬಂದ ಮೇಲೆ ಅದನ್ನ ಹಾಕ್ಬೇಕಾ? ಅಂದ್ರೆ ಸ್ಪ್ರೇ ಹಾಕ್ತೀರಾ, ಇಂಜೆಕ್ಷನ್ಸ್ ಕೊಡ್ತಿರಲ್ಲ, ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನಾದ್ರು ಮಾಡ್ಬೋದಾ? ಹಾ, ಟ್ಯಾಬ್ಲೆಟ್ ತಗೋಬಹುದು. ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇಮಿಡಿಯೇಟ್ಲಿ ಅವನ ಆಕ್ಟಿವಿಟಿ ಏನಿದೆ, ಮೇ ಬಿ ಅಗೈನ್ ಅದು ಡಿಪೆಂಡ್ಸ್ ಆನ್ ಅಗೈನ್ ಟೈಪ್ ಆಫ್ ಸೀಜರ್, ಟೈಪ್ ಆಫ್ ಕಂಡೀಷನ್ ಪೇಷಂಟ್ ಇಸ್ ಹ್ಯಾವಿಂಗ್. ಯಾವ್ದೆಲ್ಲ 7 ಟೈಪ್ಸ್ ನಾವು ಇಲ್ಲಿವರೆಗೂ ಪ್ರಿವೆಂಟ್ ಮಾಡಿದೀವಿ, ಅದು ಸಿಂಗಲ್ ಡೋಸ್ ಆಫ್ ಟ್ಯಾಬ್ಲೆಟ್ ಅಲ್ಲೇ ಅದು ಪ್ರಿವೆಂಟ್ ಆಗುತ್ತೆ. ಇದು ತುಂಬಾ ದೊಡ್ಡ ಕ್ಲೇಮ್ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ನೀವು ಪ್ರಿಡಿಕ್ಟ್ ಮಾಡ್ತಾ ಇರೋದು ಅಂದ್ರೆ ಸೀಸರ್ಸ್ ಯಾವಾಗ ಬರುತ್ತಂತ ಮತ್ತೆ ಯಾರಿಗೆ ಅಟ್ಯಾಕ್ ಆಗುತ್ತೆ ಅಂತ. ಎಷ್ಟು ಪೇಷಂಟ್ಸ್ ಜೊತೆ ಕ್ಲಿನಿಕಲ್? ಅದನ್ನ ನಾನು ಹೇಳ್ತಿದ್ದೀನಿ. ಆಲ್ಮೋಸ್ಟ್ 15 ಪೇಷಂಟ್ಸ್ ವಿತ್ ಮಯೋ ಕ್ಲಿನಿಕ್ ಅಂಡ್ ಜಾನ್ ಹಾಪ್ಕಿನ್ಸ್. ಅವರಲ್ಲಿ ಈ ಎಲ್ಲಾ ಪ್ಯಾರಾಮೀಟರ್ಸ್ ಆಕ್ಚುಲಿ ನಾವು ಡಿಟೆಕ್ಟ್ ಮಾಡ್ತಾ ಇರೋದು 6 ಪ್ಯಾರಾಮೀಟರ್ಸ್, ಬಟ್ ಆಕ್ಚುಲಿ ಚೇಂಜಸ್ ಬರೋದು ಅದು ಆಲ್ಮೋಸ್ಟ್ 15-16 ಪ್ಯಾರಾಮೀಟರ್ಸ್ ಇಂದ. ಬಟ್ ದೀಸ್ ಆರ್ ದ ಹೈಲಿ ರೇಟೆಡ್ ಅಂಡ್ ಡಿಟೆಕ್ಟಬಲ್ ಪ್ಯಾರಾಮೀಟರ್ಸ್ ಹೆಲ್ಪ್ ಮಾಡ್ತಾ ಇದಾವೆ. ಇಲ್ಲಿಂದ ಹೋದ್ಮೇಲೆ ಟು ಗೆಟ್ ದ ವ್ಯಾಲಿಡೇಷನ್ ಔಟ್ ಆಫ್ ಇಟ್ ನಾವು ಮಲ್ಟಿಪಲ್ ಚಾನೆಲ್ಸ್ ಮತ್ತೆ ಮಲ್ಟಿಪಲ್ ಗ್ರಾಂಟ್ಸ್ ಗೆ ಹೋದ್ವಿ. ಅಲ್ಲೊಂದು ಸೆಂಟರ್ ಇದೆ, AIC ಅಟಲ್ ಇನ್ಕ್ಯುಬೇಷನ್ ಸೆಂಟರ್, CCMB ಹೈದರಾಬಾದ್. ಸೊ ವಿ ಗಾಟ್ CSR ಸ್ಮಾಲ್ CSR ಫಂಡ್ ಫ್ರಮ್ ದೆಮ್. ಅವ್ರೇ ಕರೆದು ಹೇಳಿದ್ರು, ವಿ ಹರ್ಡ್ ದಟ್ ನೀವೇನೋ ಮಾಡ್ತಾ ಇದ್ದೀರಾ, ಸೊ ನೀವು ಇಲ್ಲಿಗೆ ಬಂದು ಒಂದ್ಸರಿ ಪ್ರೆಸೆಂಟ್ ಮಾಡಿ ಅದ್ರ ಬಗ್ಗೆ. ನಾವು ಕೂಡ ನಿಮಗೆ ಅಲ್ಲಿಂದ ಕೂಡ CSR ಫಂಡ್ ಸಿಕ್ಕಿದೆ ನಮಗೆ. ನಿಮ್ಮ ಆಸ್ಕ್ನ ತಿಳಿಸ್ಬಿಡಿ ಒಂದ್ಸತಿ. ಈಗ ನಾವು ಲಾಸ್ಟ್ ಟೈಮ್ ಹೋದ್ಮೇಲೆ ಒಂದಷ್ಟು ಸಪೋರ್ಟ್ ಕೂಡ ಸಿಕ್ತು, ಚೆನ್ನಾಗಿ ಟ್ರಾಕ್ಷನ್ ಕೂಡ ಸಿಕ್ತು. ಎಸ್, ಐ ವಾಂಟ್ ಟು ರಿಯಲಿ ಟೆಲ್, ರಾಜಗೋಪಾಲ್ ಸರ್ ಇದ್ರು ಲಾಸ್ಟ್ ಟೈಮ್ ಇಲ್ಲಿ. ಅವ್ರು ಹೇಳಿದ್ರು IIT ಮಡ್ರಾಸ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅಂತ. ನಾವು ಅವ್ರಿಗೆ ಬರೆದ್ವಿ. ಅವ್ರು ಹೇಳಿದ್ರು ವೆರಿ ಗುಡ್, ಇನ್ಕ್ಯುಬೇಟ್ ಆಗೋಕೆ ಅವರು ಕೂಡ ಆಸ್ಪೆಕ್ಟ್ಸ್ ನೋಡ್ತಾ ಇದ್ದಾರೆ. ಹಾಗಾಗಿ ಎಟ್ ಪ್ರೆಸೆಂಟ್ ನಮ್ಮ ಆಸ್ಕ್ ಇರೋದು 1 CR ಫಾರ್ 5% ಈಕ್ವಿಟಿ. ನಿಮ್ 4 ಜನಕ್ಕೂ ನಾನು ಸಲ್ಯೂಟ್ ಮಾಡ್ತೀನಿ. ಬಿಕಾಸ್ ಯಾವ ಕಾಸ್ಗೆ ನೀವು ಹೊಡೆದಾಡ್ತಿದ್ದೀರಲ್ಲ, Thank you. ಮತ್ತೆ ಯಾವ್ದನ್ನ ನೀವು ನಿಮ್ ಲೈಫ್ ನ ಮಷೀನ್ ಮಾಡ್ಕೊಂಡಿದ್ದೀರಲ್ಲ, ಅದೊಂದು ರಿಯಲ್ ಸೋಷಿಯಲ್ ಸ್ಟಿಗ್ಮಾ. ಅದು ಈ ಫೀಲ್ಡ್ ಅಲ್ಲಿ ನೀವು ಏನ್ ಕೆಲಸ ಮಾಡ್ತಿರೋ ಮತ್ತೆ ಎಷ್ಟು ಜನನ ಕಾಪಾಡೋದಕ್ಕಾಗುತ್ತೋ, ಸಲ್ಯೂಟ್ ಟು ಆಲ್ 4 ಆಫ್ ಯು. ಸೊ ಕಮರ್ಷಿಯಲ್ ಒಂದ್ Thank you. ಕಡೆ, ದಿಸ್ ಇಸ್ ಆಕ್ಚುಲಿ ಅಪ್ರಿಷಿಯಬಲ್. ಇದು ನಾನು ಎಲ್ಲ ಟೈಟನ್ಸ್ಗೂ ಹೇಳಬೇಕು ಅಂತಿದ್ದೀನಿ, ಇವರ ಕಾಸ್ಗೆ ಸಪೋರ್ಟ್ ಮಾಡಬೇಕು ಹೋಲ್ ಹಾರ್ಟೆಡ್ಲಿ. ಥ್ಯಾಂಕ್ ಯು. ಜಿಮ್ಮಿ ಸರ್, ಆಫರ್ ಹೇಳಿ. ನಾನು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಟ್ ಎ 10 crore ವ್ಯಾಲ್ಯೂಯೇಷನ್. ದಿಸ್ ಇಸ್ ಪ್ಯೂರ್ಲಿ ಟು ಸಪೋರ್ಟ್ ಯು. Thank you. ಬಿಕಾಸ್ ನಾನು ನಿಮ್ಮ ಕಾಸ್ ನ ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತೀನಿ, ಮತ್ತೆ ನೀವೇನ್ ಮಾಡ್ತಿದ್ದೀರಾ ಅದಕ್ಕೆ ಸಲ್ಯೂಟ್ ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನನ್ನ ಬೇರೆ ಟೈಟನ್ಸ್ ಗಳಿಗೂ ಹೇಳ್ತೀನಿ, ದೇ ಶುಡ್ ಪಾರ್ಟಿಸಿಪೇಟ್ ಹೋಲ್ ಹಾರ್ಟೆಡ್ಲಿ. ಸಂದೇಶ್ ಅವರೇ, ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೆ ನನ್ನ ಪ್ರಕಾರ 15 ಜನ ಪೇಷಂಟ್ಗಳು ತುಂಬಾ ಕಮ್ಮಿ ಆಯ್ತು. ನಿಮ್ ಎಲ್ರಿಗೂ ಗೊತ್ತು, ಈ ಫೀಲ್ಡ್ ಅಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಯಾಕಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನನ್ನ ಪ್ರಕಾರ ಇಟ್ ಇಸ್ ಟೂ ಅರ್ಲಿ ಟು ಡಿಟರ್ಮೈನ್, ಯಾಕಂದ್ರೆ ಯು ಹ್ಯಾವ್ ಕವರ್ಡ್ ಆಲ್ ದ ಸಿನಾರಿಯೋಸ್. ಅದೇ ನನ್ನ ಒಪಿನಿಯನ್. ಅದಕ್ಕೆ ನಮಗೆ ಬೇಕು ಸರ್, ಅದನ್ನೇ ಹೇಳ್ತಾ ಇದೀವಿ ನಾವು. ಇದಕ್ಕೋಸ್ಕರನೇ ನಮ್ಗೆ ನಿಮ್ದೆಲ್ಲ ಸಪೋರ್ಟ್ ಇದು ಬೇಕು ರಿಸರ್ಚ್ ಅಂತ. ಮತ್ತೆ ಡೆವಲಪ್ಮೆಂಟ್ ಫಂಡ್, ಹಾಗೆ ತಿಳ್ಕೊಳ್ಳಿ ನೀವು. ಅದೇನಂದ್ರೆ ಈ ಸ್ಟೇಜ್ ಅಲ್ಲಿ ಇನ್ವೆಸ್ಟರ್ ಮುಂದೆ ಬಂದಿದ್ದೀರಾ, ಮತ್ತೆ VCs ಮುಂದೆ ಬಂದಿದ್ದೀರಾ. ಯಾವಾಗ ನೀವು ದೊಡ್ಡ ರೇಸಿಗೆ ಹೋಗ್ಬೇಕು ಅಂತ ಅನ್ಕೋತೀರೋ ಅವಾಗ ನೀವು ಟೋಟಲಿ ಡೈಲ್ಯೂಟ್ ಆಗ್ಬಿಡ್ತೀರಾ. ನನ್ನ ಪ್ರಕಾರ ಈ ಸ್ಟೇಜ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್. ಒಬ್ಬ ಫೌಂಡರ್ಗೆ ಅವ್ರ ಕಥೆ ಮೇಲೆ ಸರಿಯಾಗಿ ಹಿಡ್ತಾ ಇರಬೇಕು. ಮತ್ತೆ ಅಲ್ಲಿ ಸ್ವಲ್ಪ ನೀವು ಪಾಲಿಶ್ ಮಾಡಬೇಕಿತ್ತು. ಅದಕ್ಕೆ ಈಗ ನಾನು ನಿಮ್ಮ ಜೊತೆ ಕೈ ಜೋಡಿಸಲ್ಲ. ನೀವು ಈ ಡಿವೈಸ್ ನ ಕ್ಲಿನಿಕಲಿ ಪ್ರೂವ್ ಮಾಡಿದ್ರೆ ವಿತ್ ಅಕ್ಯುರಸಿ ದಟ್ ನಿಮಗ್ ಬೇಕಾಗಿರೋದು. ಸೊ ನೆಕ್ಸ್ಟ್ ಸೀಸನ್ ಅಲ್ಲಿ ನಾನು ಡೆಫಿನೆಟ್ಲಿ 3ನೇ ಚಾನ್ಸ್ ತಗೊಂಡ್ ಮತ್ತೆ ಬರ್ಲಿ ಅಂತ ಇಷ್ಟಪಡ್ತೀನಿ. ಅಂಡ್ ಅವತ್ತು ನಿಮ್ ಹತ್ರ ಡೇಟಾ ಇದ್ರೆ ನಾನು ಡೆಫಿನೆಟ್ಲಿ ಕೈ ಜೋಡಿಸ್ತೀನಿ. ಸರಿ, ನಾನೊಂದು ಕೆಲಸ ಮಾಡ್ತೀನಿ, ನಿಮಗೆ ಮೋಟಿವೇಶನ್ ಆಗ್ಲಿ ಅಂತ. ನಾನು ನನ್ನ ಆಫರಿಂಗ್ ನ 25 ಲಕ್ಷ ಮಾಡ್ತೀನಿ, ನಿಮ್ಮ ಮೋಟಿವೇಶನ್ Thank you. ಜಾಸ್ತಿ ಆಗ್ಲಿ ಅಂತ. ಬಿಕಾಸ್ ಐ ಬಿಲೀವ್ ಇನ್ ಯೋರ್ ಕಾಸ್. ಡಾಕ್ಟರ್ ರೆಡ್ಡಿ ಅವರೇ ಹೇಳಿ. ಎಸ್, ನಾವು ಡೆಫಿನೆಟ್ಲಿ ಜಿಮ್ಮಿ ಸರ್ ಜೊತೆ ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
Next time, I'll brief you guys story and narration. Sure, sir. Yeah. Yeah. Thank you. ಸೊ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. Thank you so much. ಕಂಗ್ರ್ಯಾಚುಲೇಷನ್ಸ್. ರೈಟ್.